ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮರಿ ಹಾಕಿದ ನಂತರ ಫೀಮೇಲ್ ಡಾಗ್ ಏನಿದೆ, ಮದರ್ ಡಾಗ್, ಇದರ ಕೇರ್ನ ಹೇಗೆ ಮಾಡೋದು ಅಂತ ನೋಡೋಣ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ನಮ್ಮ ಪಗ್ ಏನಿದೆ ಇದು ಬಂದು ಮರಿ ಹಾಕೋದಕ್ಕೆ ಶುರು ಮಾಡ್ತು. ಬೆಳಗ್ಗೆ 6 ಗಂಟೆಯಿಂದ ಮರಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ಬಂದು ಮನೆಯಲ್ಲೇ ನಾರ್ಮಲ್ ಡೆಲಿವರಿ ಆಗಿರೋಂಥದ್ದು ನೋಡ್ಬೋದು ನೀವು. ಒಂದು ಪಪ್ಪಿ ಬಂದು ಈಗಷ್ಟೇ ಆಚೆ ಬರ್ತಾ ಇದೆ ನೋಡ್ಬೋದು. ನಮ್ಮ ಪಗ್ ಡಾಗ್ ಏನಿದೆ ಇದು ಬಂದು 2 ಮರಿನ ಹಾಕಿದೆ. ಈಗ ಮರಿ ಹಾಕಿದ ನಂತರ ಪಪ್ಪಿಗಳನ್ನ ಈ ರೀತಿ ಒಂದು ಬಾಸ್ಕೆಟಲ್ಲಿ ಹಾಕಿ ಒಂದು ಪೇಪರನ್ನ ಕಟ್ ಮಾಡಿ ನೋಡ್ಬೋದು ನೀವು. ಈ ರೀತಿ ಪೇಪರ್ನೆಲ್ಲ ಕಟ್ ಮಾಡಿ ಹಾಕಿ ಹಾಗೆ 100 ವೋಲ್ಟ್ ಬಲ್ಪ್ ಏನಿದೆ ಇದನ್ನು ಬಿಟ್ಟಿರ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ ಇದು ಬಂದು ಹೀಟ್ನ ಪ್ರೊಡ್ಯೂಸ್ ಮಾಡುತ್ತೆ. ನಾಯಿ ಮರಿಗಳನ್ನ ಈ ರೀತಿ ಸಪ್ರೇಟ್ ಮಾಡಿ ಏನಕ್ಕೆ ಇಡ್ತೀವಿ ಅಂತ ಹೇಳಿದ್ರೆ ಮದರ್ ಏನಿದೆ ಇದು ಬಂದು ಬೇರೆ ಮರಿಗಳನ್ನ ಹಾಕೋದಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳಿ. ಜೊತೆಲಿ ಇದ್ದರೆ ಮರಿ ಪುಷ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಈ ರೀತಿ ಸಪ್ರೇಟ್ ತೆಗೆದಿಟ್ರೆ ಮದರ್ ಬಂದು ಫ್ರೀ ಆಗಿರುತ್ತೆ, ಬೇರೆ ಮರಿಗಳನ್ನ ನೀಟಾಗಿ ಹಾಕುತ್ತೆ. ಫೈನಲ್ ಆಗಿ 4 ಮರಿಗಳನ್ನ ಹಾಕಿದೆ, ನೋಡ್ತಾ ಇರ್ಬೋದು ನೀವು. ಮೊದಲನೇ ಸಲ ಬಂದು 6 ಪಪ್ಪಿಗಳನ್ನ ಹಾಕಿತ್ತು, ಈ ಸಲ ಬಂದು 4 ಪಪ್ಪಿಗಳನ್ನ ಹಾಕಿದೆ. ಮರಿ ಎಲ್ಲ ಹಾಕಾದ್ಮೇಲೆ ಒಳ್ಳೆ ಹೆಲ್ದಿ ಫುಡ್ನ ಕೊಡಬೇಕಾಗುತ್ತೆ. ಪೆಡಿಗ್ರಿ ಹಾಗೆ ಎಗ್, ಮಲ್ಟಿವಿಟಮಿನ್ ಇದನ್ನೆಲ್ಲ ಕೊಡಬೇಕು. ಪಪ್ಪೀಸಿಗೆಲ್ಲ ಮಿಲ್ಕ್ ಫೀಡಿಂಗ್ ಮಾಡಾಯಿತು. ಈಗ ಮನೆ ಒಳಗೆ ತೊಗೊಬಂದಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು ಈ ರೀತಿ ಒಂದು 100 ವೋಲ್ಟ್ ಬಲ್ಪ್ನ ಹಾಕಿದ್ದೀನಿ. ಇದು ಹಾಕಿದ್ರೆ ಸ್ವಲ್ಪ ಬೆಚ್ಚಗಿರುತ್ತೆ, ಹೀಟ್ನ ಪ್ರೊಡ್ಯೂಸ್ ಮಾಡ್ತಿದ್ದು ಅದಕ್ಕೆ. ಮತ್ತು ಈ ರೀತಿ ನ್ಯೂಸ್ ಪೇಪರ್ಗಳನ್ನ ಹಾಕಿದ್ದೀನಿ. ಇದು ಟಾಯ್ಲೆಟ್ ಏನಾರು ಮಾಡ್ತು ಅಂತ ಹೇಳಿದರೆ ಪೇಪರ್ಗಳಿಗಾಗುತ್ತೆ. ಜೊತೆಗೆ ಈ ಪೇಪರ್ಗಳು ಕೂಡ ಹೀಟ್ನ ಅಬ್ಸರ್ವ್ ಮಾಡಿಕೊಡುತ್ತೆ, ಆಗ ಮರಿಗಳು ಬೆಚ್ಚಗಿರುತ್ತೆ. ಸೊ ಎಲ್ಲ ಮರಿಗಳು ಮಲ್ಕೋತಾ ಇದೆ ನೋಡ್ಬೋದು. ಈಗ ಮದರ್ ಏನಿದೆ ಇದಕ್ಕೆ ಸ್ನಾನ ಎಲ್ಲ ಮಾಡಿಸ್ಬೇಕು. ಮರಿ ಎಲ್ಲ ಹಾಕಿ ಬ್ಲಡ್ ಎಲ್ಲ ಆಗಿರುತ್ತಲ್ಲ, ಸೊ ಅದರಿಂದ ಇನ್ಫೆಕ್ಷನ್ ಎಲ್ಲ ಆಗುತ್ತೆ. ಹಾಗಾಗಿ ಈಗ ಚೆನ್ನಾಗಿ ಡೆಟೈಲ್ ಎಲ್ಲ ಹಾಕಿ ಸ್ನಾನ ಮಾಡಿಸ್ಬೇಕು. ಅದಾದಮೇಲೆ ನೀಟಾಗಿ ಕ್ಲೀನ್ ಮಾಡಿ ಸೊ ಮದರ್ ಜೊತೆ ಪಪ್ಪಿಗಳನ್ನ ಬಿಡಬೇಕು. ಮದರ್ ಡಾಗಿಗೆ ಬಂದೀಗ ಸ್ನಾನ ಮಾಡಿಸ್ಬೇಕು. ಅದಕ್ಕೋಸ್ಕರ ಸ್ವಲ್ಪ ಬೆಚ್ಚಗಿರುವಂತಹ ನೀರನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಡೆಟೈಲ್ನ ಕೂಡ ಹಾಕ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಾ ಏನಾರಿರುತ್ತೆ ಅಂತ ಹೇಳಿದ್ರೆ ಕ್ಲಿಯರ್ ಆಗಲಿ ಅಂತ ಹೇಳಿ. ಹಾಗೆ ಫೀವರ್ ಏನಾರಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಬೇಕು. ಫೀವರ್ ಏನಾರಿದ್ದಾಗ ನೀವು ಮಿಲ್ಕ್ ಕುಡಿಸಿದ್ರಿ ಅಂತ ಹೇಳಿದ್ರೆ ಮರಿಗಳು ಸಾಯೋಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಇದನ್ನೆಲ್ಲ ಒಂದು ಸಲ ಚೆಕ್ ಮಾಡಬೇಕು. ಡಾಗ್ನ ಬಂದು ನೀಟಾಗಿ ಸ್ನಾನ ಮಾಡಿಸಿ ಜೊತೆಗೆ ನೀಟಾಗಿ ಒರೆಸ್ಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಚಂಡಿ ಏನಾರಿತ್ತು ಅಂತ ಹೇಳಿದ್ರೆ ಅದರಿಂದ ಕೂಡ ಫೀವರ್ ಮತ್ತು ಏನಾದ್ರು ಕಾಯಿಲೆ ಬರುವಂಥ ಚಾನ್ಸ್ ಇರುತ್ತೆ. ಮರಿ ಹಾಕಿರೋದ್ರಿಂದ ಡಾಗ್ ಬಂದು ತುಂಬ ವೀಕ್ ಆಗಿರುತ್ತೆ. ಹಾಗಾಗಿ ಇದಕ್ಕೆ ಚೆನ್ನಾಗಿ ಪ್ರೋಟೀನ್ ಇರುವಂಥ ಫುಡ್ನ ಕೊಡಬೇಕು. ನಾವು ಬಂದು ಚಿಕನ್, ವೆಜಿಟೇಬಲ್ ಎಲ್ಲ ನೀಟಾಗಿ ಬೇಯಿಸಿ ಇದನ್ನು ಬಂದು ರೈಸ್ ಜೊತೆ ಮಿಕ್ಸ್ ಮಾಡಿ ಕೊಡ್ತೀವಿ. ಫುಡ್ ರೆಸಿಪಿ ವಿಡಿಯೋನ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಒಂದು ವೇಳೆ ಬೇಕು ಅಂತ ಹೇಳಿದ್ರೆ ಒಂದು ಸಲ ವಿಡಿಯೋನ ಚೆಕ್ ಮಾಡಬಹುದು. ಮದರ್ ಡಾಗಿಗೆ ಬೋನ್ ಏನು ಕೊಡಬಾರ್ದು, ಬೋನ್ಲೆಸ್ ಇರುವಂಥ ಪೀಸ್ಗಳನ್ನ ಮಾತ್ರ ನೋಡಿ ಕೊಡಬೇಕು. ಎಲ್ಲ ಆದಮೇಲೆ ಒಂದು ಬಟ್ಟೆ ಪೀಸ್ ಅಥವಾ ಒಂದು ಬೆಡ್ಶೀಟ್ನ ನೀವು ಈ ರೀತಿ ಕಟ್ ಮಾಡಿ ಮರಿಗಳನ್ನ ಮದರ್ ಜೊತೆ ಬಿಡಬೇಕಾಗುತ್ತೆ. ಜೊತೆಗೆ ನೀವು 100 ವೋಲ್ಟ್ ಇರುವಂತಹ ಬಲ್ಪ್ನ ಕೂಡ ಡಾಗ್ಗಳ ಹತ್ರ ಹಾಕಬೇಕಾಗುತ್ತೆ. ಇದರಿಂದ ಮರಿಗಳು ಬಂದು ಬೆಚ್ಚಗಿರುತ್ತೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ನನಗೆ ತಿಳಿದಿರುವಂತಹ ಕೆಲವೊಂದು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.